ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟ್ರಾವೆಲಿಂಗ್ ಥ್ರೂ ಏಜೆನ್ಸಿ ಇಸ್ ವೆರಿ ಈಸಿ. ಬಟ್ ಡೂ ಯು ನೋ ದಟ್ ಯು ಕ್ಯಾನ್ ಪ್ಲಾನ್ ಯುವರ್ ಓನ್ ಡ್ರೀಮ್ ಟ್ರಿಪ್ ಆ್ಯಂಡ್ ಸೇವ್ ದ ಕಾಸ್ಟ್? ಈ ವಿಡಿಯೋದಲ್ಲಿ ನಾನು ಮತ್ತೆ ಭರತು ವಿಲ್ ಶೋ ಯು ಸ್ಟೆಪ್ ಬೈ ಸ್ಟೆಪ್ ಹೌ ವಿ ಕ್ಯಾನ್ ಪ್ಲಾನ್ ಅವರ್ ಓನ್ ಟ್ರಿಪ್. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ನಾನು ನಿನಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ನೀನು ಆನ್ಸರ್ ಮಾಡ್ತಾ ಹೋಗ್ತೀಯ. ಅಂದರೆ ನಾವು ಹೆಂಗೆ ಟ್ರಿಪ್ನ ಪ್ಲಾನ್ ಮಾಡ್ತೀವಿ ಅದನ್ನೇ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗು. ಸೊ ಲೆಟ್ಸ್ ಕ್ರಿಯೇಟ್ ಎ ಸ್ಟೋರಿ ಅರೌಂಡ್ ದಟ್. ಓಕೆನಾ? ಈಗ ನಾನು ಕೇಳ್ತಿರೋ ಕ್ವಶನ್ಸು ಮೇನ್ಲಿ ಫಾರ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್. ಅಂದರೆ ನ್ಯಾಷನಲ್ ಟ್ರಿಪ್ ಎಲ್ರಿಗೂ ಯೂಶಲಿ ಗೊತ್ತಿರುತ್ತೆ ಹೋಗೋದು. ಇದನ್ನ ನಾವು ಹೆಂಗೆ ಪ್ಲಾನ್ ಮಾಡ್ತೀವಿ, ಫಸ್ಟ್ ಹೇಗೆ ಹೋದ್ವಿ, ಆಮೇಲೆ ನಾವು ಹೆಂಗೆ ಪ್ಲಾನ್ ಮಾಡಿದ್ವಿ, ಅದೆಲ್ಲ ಒಂಚೂರು ಹೇಳು. ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಅಷ್ಟೇ ಫೈನಲೈಸ್ ಮಾಡಲಿ ವೆದರ್ ದೇ ಆರ್ ಥಿಂಕಿಂಗ್ ಆಫ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಅವ್ರು ಫೈನಲೈಸ್ ಮಾಡಲಿ. ಸೊ ಅದಾದಮೇಲೆ ಪೀಕ್ ಸೀಸನ್ನು ಮತ್ತು ಆಫ್ ಸೀಸನ್ ಅಂತ ಎರಡಿರುತ್ತೆ. ಸೊ ಪೀಕ್ ಸೀಸನಲ್ಲಿ ಯೂಶಲಿ ಎಲ್ಲ ಪ್ರೈಸಸ್ ಜಾಸ್ತಿ ಇರುತ್ತೆ, ಆಫ್ ಸೀಸನಲ್ಲಿ ಎಲ್ಲ ಕಡಿಮೆ ಇರುತ್ತೆ. ಬಟ್ ಪೀಕ್ ಸೀಸನಲ್ಲಿ ಅದ್ರ ಟ್ರೆಡಿಷನ್ನು, ಫೆಸ್ಟಿವು, ವೈಬ್ಸು ಅದೆಲ್ಲ ಮೇಯ್ನಾಗಿ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ಜಾಸ್ತಿ ಇರುತ್ತೆ. ಸೊ ನೀವು ಯಾವ್ದಾರು ಕಂಟ್ರಿ ಅಥವಾ ಯಾವುದೋ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀರ ಅಂದರೆ ಪೀಕ್ ಸೀಸನಲ್ಲಿ ಹೋಗೋದು ಬೆಟರ್. ಸೊ ನಿಮಗೆ ಪೀಕ್ ಸೀಸನಲ್ಲಿ ಹೋಗಿ ಬಜೆಟು ಕಡಿಮೆ ಆಗಬೇಕು ಅಂದರೆ ಇಟ್ ಈಸ್ ಬೆಟರ್ ಯು ಪ್ಲಾನ್ ಯುವರ್ ಟ್ರಿಪ್ 3 or 4 months ಪ್ರಯರ್. ಸೊ 3 or 4 months ಪ್ರಿಯರ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಬಜೆಟ್ ಸೇವ್ ಮಾಡ್ಬೋದು. ಅಟ್ ದಿ ಸೇಮ್ ಟೈಮ್ ವಿ ಕ್ಯಾನ್ ಎಂಜಾಯ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿ ವೆದರ್, ವೈಬ್, ಟ್ರೆಡಿಷನ್ ಏನು ಹೇಳೋದು ಆ ಥರ. ಸೊ ನಾವು ಯೂಶಲಿ 3-4 months ಅಥವಾ 6 months ಮುಂಚೆನೇ ಡಿಸೈಡ್ ಮಾಡಿಕೊಂಡು ಬುಕ್ ಮಾಡ್ಕೋತೀವಿ. ಸೊ ಫ್ಲೈಟ್ಸು ಸ್ವಲ್ಪ ರೀಸನಬಲ್ ರೇಟಿಗೆ ಸಿಗುತ್ತೆ. ಸೇಮ್ ಟೈಮ್ ನಮಗೆ ಏನು ಸೀಸನ್ ಇರುತ್ತೋ ಆ ಸೀಸನಲ್ಲಿ ಹೋಗೋದಕ್ಕಾಗುತ್ತೆ. ಥಿಂಗ್ ಬಂದು ಹೌ ಯು ರಿಸರ್ಚ್ ಯುವರ್ ಡೆಸ್ಟಿನೇಷನ್. ಇವಾಗ ಯೂಟ್ಯೂಬಲ್ಲಿ ಎಷ್ಟೊಂದು ಬ್ಲಾಗ್ಸ್ ಸಿಗ್ತವೆ, ಹಂಗೆ ಇವಾಗ ಎಷ್ಟೊಂದು ಜನ ಟ್ರಾವೆಲಲ್ಲಿ ಬ್ಲಾಗ್ಸ್ ಬರ್ದಿರ್ತಾರೆ. ಸೊ ಆ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಹೋಗೋ ಮುಂಚೆನೇ ನಮ್ಗೆ ಸಿಗುತ್ತೆ, ನೆಟ್ಟಲ್ಲಿ ಈಸಿಲಿ ಆಕ್ಸೆಸಿಬಲ್ ಇದೆ. ಸೊ ನಾನು ಆ ಥರ ಮೇಜರ್ ಅಟ್ರಾಕ್ಷನ್ಸ್ ಏನೇನಿದೆ ಆ ಕಂಟ್ರಿಯಲ್ಲಿ ಅಂತ ಒಂದು 90% ನಮ್ಗೆ ಗೊತ್ತಾಗೋಗುತ್ತೆ. ಸೊ ನಮಗೆ ಆ ಪರ್ಟಿಕ್ಯುಲರ್ ಲೊಕೇಶನ್ನು, ಆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟು ಅದೆಲ್ಲ ನಮ್ಗೆ ಇಷ್ಟ ಆದರೆ ಐ ಡಿಸೈಡ್ ಆಸ್ ಟು ವೆದರ್ ವಿ ಹ್ಯಾವ್ ಟು ವಿಸಿಟ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ನಾಟ್ ಅಂತ. ಡೆಸ್ಟಿನೇಷನ್ ಚೂಸ್ ಮಾಡೋದು ವ್ಲಾಗ್ಸ್ ಎಲ್ಲ ನೋಡಿ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ವೀಸಾ ರಿಕ್ವೈರ್ಮೆಂಟ್ಸ್. ಕಮಿಂಗ್ ಟು ವೀಸಾ, ದೇರ್ ಆರ್ 3 types. Mainly one is visa free and very few countries are there which our Indian people can go as visa free, and some countries do give on visa on arrival, and the other is visa prior to visiting that country. Okay. Next thing is about budget planning. Okay. ನಾವು ಬಜೆಟಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಅಪ್ಪರ್ ಲಿಮಿಟ್ ಇಡ್ತೇವೆ. ಸೊ ಕಮಿಂಗ್ ಟು ಫ್ಲೈಟ್ಸ್, ಫುಡ್, ಸ್ಟೇ, ಆಮೇಲೆ ಅಲ್ಲಿಂದ ಅಟ್ರಾಕ್ಷನ್ಸು, ಆಮೇಲೆ ಶಾಪಿಂಗು, ಮಿಸಲಿನಿಯಸ್ ಎಲ್ಲದಕ್ಕೂ ಅಪ್ಪರ್ ಲಿಮಿಟ್ ಇಡ್ತೇವೆ. ಸೊ ದ್ಯಾಟ್ ವಿ ಡೋಂಟ್ ಓವರ್ ಸ್ಪೆಂಡ್. ನಮ್ಮ ಫಾರಿನ್ ಕಂಟ್ರಿಗೆ ಹೋದಾಗ ಆದಷ್ಟು ನಮ್ಮದು ಎಲ್ಲ ಎಕ್ಸ್ಪೆನ್ಸಸ್ ಮೇಲೆ ಕಂಟ್ರೋಲ್ ಇರಬೇಕು. ಅದಕ್ಕೋಸ್ಕರ ಅಪ್ಪರ್ ಲಿಮಿಟ್ ಇಟ್ಕೊಂಡು ಅದ್ರ ಮೇಲೆ ಒಂದು 10-15% ಎಮರ್ಜೆನ್ಸಿಯಾಗಿ ಅಮೌಂಟ್ನ ಇಟ್ಕೊಂಡಿರ್ತೀನಿ. ಸೊ ದಟ್ ಈಸ್ ಲಾಸ್ಟ್. ಎಲ್ಲ ನಮ್ಮದು ಅಪ್ಪರ್ ಲಿಮಿಟು ಕ್ರಾಸ್ ಆಗಿ ಇನ್ಯಾರು ಇನ್ನೂ ಬೇಕಾದರೆ ಅದ್ರ ಪ್ರಕಾರ ಮಾಡ್ಕೊತೆ. ಅದಾದಮೇಲೆ ನೀವು ಬಜೆಟಲ್ಲಿ ಹೋಗಬೇಕು ಅಂತಂದ್ರೆ ಸೊ ಇಟ್ ಈಸ್ ಬೆಟರ್ ಯು ಗೆಟ್ ಫಾರೆಕ್ಸ್ ಕಾರ್ಡ್ ಆ್ಯಂಡ್ ಫಾರಿನ್ ಕರೆನ್ಸಿನ ಇಲ್ಲಿಂದ ತೊಗೊಂಡೋದ್ರೆ ಬೆಟರ್. ನೆಕ್ಸ್ಟ್ ಥಿಂಗ್ ಇಸ್ ಹೆಂಗೆ ನೀನು ಫ್ಲೈಟ್ ಎಲ್ಲ ಬುಕ್ ಮಾಡ್ತೀಯಾ, ಯಾವ ವೆಬ್ಸೈಟಲ್ಲಿ ಮಾಡ್ತೀಯಾ ಅದೆಲ್ಲ? ಯೂಶಲಿ ನಾನು ಗೂಗಲ್ ಫ್ಲೈಟ್ಸ್ನ ಯೂಸ್ ಮಾಡ್ತೇನೆ. ಸೊ ಗೂಗಲ್ ಫ್ಲೈಟ್ಸಲ್ಲಿ ನಿಮಗೆ ಡೈರೆಕ್ಟ್ ಆ ಪರ್ಟಿಕ್ಯುಲರ್ ಏರ್ಲೈನ್ದು ವೆಬ್ಸೈಟ್ಗೆ ಹೋಗುತ್ತೆ. ಇಫ್ ನಾಟ್ ನೀವು ಸ್ಕೈ ಸ್ಕ್ಯಾನರಲ್ಲೂ ಮಾಡ್ಬೋದು. ನನ್ನ ಪ್ರಿಫರ್ಡ್ ಫ್ಲೈಟ್ಸ್ ಬುಕ್ಕಿಂಗ್ ಮೆಥಡ್ ಬಂದ್ಬಿಟ್ಟು ಗೂಗಲ್ ಫ್ಲೈಟ್ಸ್. ಸೊ ಇಲ್ಲಿ ಒಂದು ಡೆಮೋ ತೋರಿಸ್ತೇನೆ. ಲೆಟ್ಸ್ ಅಸ್ಯೂಮ್ ನಾನು, ನೀನು ಮತ್ತು ನಮ್ಮ ಪುಟ್ಟಿ ಶಸ್ತ್ರ ಹೋಗ್ತಾಯಿದ್ದೀವಿ ಅಂತ. ಸೊ ನಾವು ಬ್ಯಾಂಕಾಕ್ ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಬೆಂಗಳೂರಿಂದ ಬ್ಯಾಂಕಾಕ್ಗೆ ಅಂತ ಇಲ್ಲಿ ಇದು ಬಂದ್ಬಿಟ್ಟು ನಿಮ್ಮದು ಇಲ್ಲಿಂದ ಡಿಪಾರ್ಟ್ ಆಗ್ತಿದ್ದೀರಾ ಅಂತ. ಓಕೆ. ಸೊ ಎಲ್ಲಿ ರೀಚ್ ಆಗ್ತಿದ್ದೀರಾ ಅಂತ ಇಲ್ಲಿ ತೋರಿಸುತ್ತೆ. ಸೊ ಇದು ಬಂದ್ಬಿಟ್ಟು ನೀವು ಒಂದೇ ಕಡೆಯಿಂದ ರೌಂಡ್ ಟ್ರಿಪ್ ಮಾಡ್ತಿದ್ದೀರಾ ಅಥವಾ ಒನ್ ವೇನ ಮಲ್ಟಿ ಸಿಟಿನ ಅಂತ. ಸೊ ಮಲ್ಟಿ ಸಿಟಿ ಬಂದರೆ ನಾವು ಇವಾಗ ಬ್ಯಾಂಕಾಕ್ ಹೋಗ್ತೀವಿ, ಬ್ಯಾಂಕಾಕಿಂದ ಫುಕೆಟ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಫುಕೆಟ್ಟಿಂದ ಅಲ್ಲೊಂದು ಏರ್ಪೋರ್ಟ್ ಇದೆ. ಸೊ ನಾವು ರಿಟರ್ನ್ ಆಗಬೇಕಾ ಫುಕೆಟ್ ಏರ್ಪೋರ್ಟಿಂದ ಬೇಕಾದ್ರೆ ರಿಟರ್ನ್ ಆಗ್ಬೋದು. ಓಕೆ. ಸೊ ರೌಂಡ್ ಟ್ರಿಪ್ ಅವಾಗ ನಾವು ಮಲ್ಟಿ ಸಿಟಿ ಅಂತ ಕೊಡಬೇಕಾಗತ್ತೆ. ಸೊ ನಾವು ಲಾಸ್ಟ್ ಟೈಮ್ ಬಾಲಿಗೆ ಹೋದಾಗ ಒಂದೇ ಏರ್ಪೋರ್ಟಿಂದನೇ ಅಲ್ಲಿ ಹೋಗಿ ರೀಚ್ ಆದ್ವಿ, ಅಲ್ಲಿಂದನೇ ನಾವು ಡಿಪಾರ್ಟ್ ಆಗಿ ಬೆಂಗಳೂರು ಬಂದ್ವಿ. ಸೊ ಅವಾಗ ರೌಂಡ್ ಟ್ರಿಪ್ ಕೊಡ್ಬೋದು. ಆಮೇಲೆ ನಿಮ್ಮದು ತಲೆಯಲ್ಲಿ ಆದಷ್ಟು
ವೀಕ್ ಡೇಸ್ ವೀಕೆಂಡ್ಸ್ ಅಂತ ತಲೆಯಲ್ಲಿ ಇಟ್ಕೊಂಬೇಡಿ. ಓಕೆ. ಸೊ ನೀವು ತುಂಬಾ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಆಗಿರಬೇಕಾಗತ್ತೆ. ಅಂದರೆ ವೀಕ್ ಡೇಸಲ್ಲಿ ಬುಕ್ ಮಾಡಿದ್ರೆ ಪ್ರೈಸಸ್ ಕಡಿಮೆ. ಸಪೋಸ್ ಹ್ಮ್. ನಮ್ಮ ಬರ್ತ್ಡೇಸ್ ಅಥವಾ ಏನಾದರೂ ಇವೆಂಟ್ಸ್ ಸ್ಯಾಟರ್ಡೆ ಸಂಡೇ ಬಂದ್ರೂ ಟ್ಯೂಸ್ಡೇನ ನೆಕ್ಸ್ಟ್ ಟ್ಯೂಸ್ಡೇ ಬುಕ್ ಮಾಡಿಕೊಂಡ್ರೆ ಪ್ರೈಸಸ್ ಕಡಿಮೆ ಇರುತ್ತೆ. ಹ್ಮ್. ಆ್ಯಂಡ್ ಆದಷ್ಟು ರಿಟರ್ನ್ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗಿ ಏರ್ಪೋರ್ಟಲ್ಲಿ ಎರಡು ರಿಟರ್ನ್ ಟಿಕೆಟ್ ಕೇಳ್ತಾರೆ. ಕೇಳೇ ಕೇಳ್ತಾರೆ. ಹಾ. ಸೊ ನೀವು ಇಲ್ಲಿ ಒಂದು ಕಡೆಗೆ ಅಷ್ಟೇ ಬುಕ್ ಮಾಡ್ಕೊಂಡು ಹೋಗಿ ಬರ್ತಾ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೋದರೆ ಅಲ್ಲಿ ಅಕಸ್ಮಾತ್ ಹೋಲ್ಡ್ ಆದರೆ ಚೆಕ್ ಇನ್ ಟೈಮಲ್ಲಿ ನೀವು ಅವಾಗ ಕುತ್ಕೊಂಡು ಬುಕ್ಕಿಂಗ್ ಎಲ್ಲ ಮಾಡ್ಕೋಬೇಕು. ತುಂಬ ಮೆಸ್ಸಪ್ ಆಗುತ್ತೆ. ಆಲ್ರೆಡಿ ಟೆನ್ಷನ್ ಇರುತ್ತೆ, ಅಂದರೆ ಪ್ರೈಸು ಫ್ಲೈಟ್ ಪ್ರೈಸು ತುಂಬ ತುಂಬ ಜಾಸ್ತಿ ಜಾಸ್ತಿ ಇರುತ್ತೆ. ಇರುತ್ತೆ. ಸೊ ನೀವು ರಿಟರ್ನ್ ಟಿಕೆಟ್ ಒಂದೇ ಸತಿ ಮಾಡಿದ್ರೆ ಒಂದೇ ಏರ್ಲೈನಿಂದ ಸೊ ಪ್ರೈಸು ತುಂಬ ಚೀಪ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನೀವು ಎಷ್ಟು ಅಡಲ್ಟ್ಸ್ ಹೋಗ್ತಿದ್ದೀರಾ, ಚಿಲ್ಡ್ರನ್ಸ್ ಇದೆಯಾ, ಆಮೇಲೆ ನಮ್ಮ ಪಾಪು ಇದೆಯಲ್ಲ, ಸೊ ನಾವು ಅದರಲ್ಲಿ 2 ಆಪ್ಷನ್ ಇದೆ, ಒಂದು ಸೀಟ್ ಅಥವಾ ನಮ್ಮ ಲ್ಯಾಪ್ ಅಂತ. ಸೀಟ್ ಆದರೆ ನಾವು ಎಕ್ಸ್ಟ್ರಾ ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ಲ್ಯಾಪ್ ಆದರೆ ಸೀಟಿಂದು ಚಾರ್ಜಸ್ ಇರಲ್ಲ, ಬಟ್ ಇನ್ಫ್ಯಾಂಟ್ ಚಾರ್ಜಸ್ ಅಂತ ಒಂದು 2000-3000 ಪೇ ಮಾಡಬೇಕಾಗತ್ತೆ. ದಟ್ ಈಸ್ ಫಾರ್ ದ ಬೇಬೀಸ್ ಬಿಲೋ 2 ಇಯರ್ಸ್. ಲ್ಯಾಪ್ ಮೇಲೆ ಅಬೌಟ್ 2 ಇಯರ್ಸ್ ಆದರೆ ಸೆಪ್ರೇಟ್ ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ಓಕೆ. ಸೊ ಅದಾದಮೇಲೆ ನಾವು ಯೂಶ್ವಲಿ ಎಕಾನಮಿ ಬುಕ್ ಮಾಡ್ತೀವಿ. ಸೊ ಪ್ರೀಮಿಯಮ್, ಎಕಾನಮಿ, ಬಿಸ್ನೆಸ್ಸು, ಫಸ್ಟ್ ಕ್ಲಾಸ್. ಸೊ ಬೇಸ್ಡ್ ಆನ್ ಯೋರ್ ಬಜೆಟ್ ನೀವು ಬುಕ್ ಮಾಡ್ಕೊಬೋದು. ಲೆಟ್ಸ್ ಅಸ್ಯೂಮ್ ದಟ್ ನಾವು ಡಿಸೆಂಬರ್ಗೆ 8 ಹೋಗಿ ಡಿಸೆಂಬರ್ 16 ಬರ್ತೀವಿ ಅಂತ. ಸೊ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ 8 to 16 ಅಂತ. ಸೊ ಇಲ್ಲಿ ಸರ್ಚ್ ಕೊಡ್ಬೋದು. ಸೊ ಇಲ್ಲಿ ಏರ್ ಏಷ್ಯಾ ಅಂತ ಒಂದು ಏರ್ಲೈನ್ ಇದೆ, ಸೊ ತಾಯಿ ಅಂತ ಇನ್ನೊಂದು ಏರ್ಲೈನ್ ಇದೆ. ಸೊ ಪ್ರೈಸ್ ನೋಡ್ಬೋದು. ಏರ್ಲೈನ್ಸ್, ಸಾರಿ ಟು ಇಂಟರಪ್ಟ್, ಈ ಏರ್ಲೈನ್ಸಲ್ಲಿ ನೀನು ಇಂಡಿಯನ್ ಏರ್ಲೈನ್ಸ್ ಅಂತ ಚೂಸ್ ಮಾಡ್ತೀಯಾ ಅಥವಾ ಅಂದರೆ ಪ್ರೈಸ್ ನೋಡಿ ಚೂಸ್ ಮಾಡ್ತೀಯಾ? ಹೆಂಗೆ ಚೂಸ್? ಸೊ ನನಗೆ ಡ್ಯೂರೇಷನ್ ಮಿನಿಮಮ್ ಆಗಿರಬೇಕು. ಓಕೆ. ಸೊ ಇದರಲ್ಲಿ ಡ್ಯೂರೇಷನ್ ಮಿನಿಮಮ್ ಬಂದ್ಬಿಟ್ಟು 3 hours 30 minutes ಇದೆ. ಆಮೇಲೆ ನಾನ್ ಸ್ಟಾಪ್ ಇರಬೇಕು, ಮಲ್ಟಿ ಸ್ಟಾಪ್ಸ್ ಇರಬಾರ್ದು. ಲೇಓವರ್ ಟೈಮ್ ಜಾಸ್ತಿ ಇರಬಾರ್ದು. ಆಮೇಲೆ ಪ್ರೈಸು ನೋಡು. ಸೊ ಇದರಲ್ಲಿ 38,000 ತೋರಿಸ್ತಿದೆ, ಇದರಲ್ಲಿ 54,000. ಸೇಮ್ ಡ್ಯೂರೇಷನು, ನಾವು ಬರೀ ಎಕಾನಮಿ ಬುಕ್ ಮಾಡಿರೋದು. ಸೊ ಸರ್ವಿಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಪ್ರೈಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇದೆ. ಸೊ ನೀನು ಇರ್ರೆಸ್ಪೆಕ್ಟಿವ್ ಆಫ್ ಏರ್ಲೈನ್ಸ್ ಬಡ್ಜೆಟ್ ನೋಡಿ ಬುಕ್ ಮಾಡ್ತೀಯಾ? ಹೌದು. ಸೊ ನೀವು ನಿಮ್ಮ ಪ್ರೈಸ್ನ ತುಂಬ ಎಕ್ಸ್ಪೆನ್ಸಿವ್ ಇದ್ದರೆ ಬೇಕಾದರೆ ಇಲ್ಲಿ ಒಂದು ಆಪ್ಷನ್ ಇದೆ, ಟ್ರ್ಯಾಕ್ ಪ್ರೈಸ್ ಅಂತ, ಅದು ಕೊಡ್ಬೋದು. ಆಮೇಲೆ ಇಲ್ಲಿ ಡೇಟ್ ಗ್ರಿಡ್ಸ್ ಅಂತ ಇದೆ. ಸೊ ಇದರಲ್ಲಿ ನಿಮ್ಗೆ ಆಪ್ಷನ್ ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದರೆ, ಇಲ್ಲಿ ನಾನು ಹೇಳ್ದಂಗೆ 3-4 months ಪ್ರಯರಾಗಿ ಬುಕ್ ಮಾಡಿದ್ರೆ ಈ ಥರ ಆಪ್ಷನ್ ಸಿಗುತ್ತೆ. ಡಿಸೆಂಬರ್ 6th ಹೋಗಿ 14th ಬಂದರೆ ಸೊ ನಿಮಗೆ 32,425 ರೌಂಡ್ ಟ್ರಿಪ್ ಆಗುತ್ತೆ. ಬೇಕಾದ್ರೆ ನೀವು ಇದು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ಬೋದು. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ತೋರಿಸುತ್ತೆ, ಚೇಂಜಸ್ ತೋರಿಸುತ್ತೆ. 32,425ಗೆ ನಾನ್ ಸ್ಟಾಪು ಬೆಂಗಳೂರು ಟು ಬ್ಯಾಂಕಾಕ್. ಬಟ್ ನಿಮ್ಗೆ ಇವಾಗ ಏರ್ಲೈನ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಆಯಿತು, ಥಾಯ್ ಲಯನ್ ಏರ್ ಅಂತ ಏನೋ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇದು ಕಂಟಿನ್ಯೂ ಅಂತ ಕೊಟ್ಟರೆ ಡೈರೆಕ್ಟ್ ಅದ್ರದ್ದು ಏರ್ಲೈನ್ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಅದಾದಮೇಲೆ ನೀವು ಪೇ ಮಾಡ್ಬೋದು. ಲಗೇಜಸ್ ಎಲ್ಲ ಮುಂಚೆನೇ ಎಷ್ಟು kg ಅಲೋವೆನ್ಸ್ ಇದೆ ಅಂತ ಚೆಕ್ ಮಾಡ್ಕೋಬೇಕಲ್ವಾ? ಸೊ ಚೆಕ್ ಮಾಡಬೇಕಾಗತ್ತೆ. ಕ್ಯಾಬಿನ್ ಬ್ಯಾಗು ಮತ್ತು ಚೆಕ್ ಇನ್ ಬ್ಯಾಗ್ಸು ಅದ್ರದ್ದು ಯೂಶ್ವಲಿ ಒಂದೊಂದು ಎಕ್ಸ್ಟ್ರಾ ಇರುತ್ತೆ, ಒಂದೊಂದು. ಯೂಶ್ವಲಿ ಎಷ್ಟು ಕೊಡ್ತಾರೆ ಹೇಳು? ಇಲ್ಲ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಿದೆ ಲಯನ್ ಪ್ರೋಮೋ ಅಂತ ಮಾಡಿದ್ರೆ 6,420 ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಫಾರ್ ಎಕ್ಸ್ಟ್ರಾ ಲಗೇಜ್, ಅದು ಫ್ರೀ ಕ್ಯಾರಿ ಆನ್ ಬ್ಯಾಗ್ಸ್ ಇದೆ. ಓಕೆ. ಇದು 7 kg ಫ್ರೀ ಇದೆ. ಸೊ ಅಕಸ್ಮಾತ್ ನಿಂಗೆ ಚೆಕ್ ಇನ್ ಬ್ಯಾಗು ಬೇಕು ಅಂತಂದರೆ ಯು ಹ್ಯಾವ್ ಟು ಪೇ ಅನದರ್ 2,000 ಜಾಸ್ತಿ ಪೇ ಮಾಡಬೇಕಾಗತ್ತೆ. ಸೊ ದಟ್ ವಿಲ್ ಬಿ 20 kg. 20 kg. ಚೆಕ್ ಇನ್ ಯೂಶಲಿ 20 kg, ಕ್ಯಾಬಿನ್ 7 kg ಇರುತ್ತೆ. ಸೊ ಇನ್ನೊಂದು ಟಿಪ್ ಅಂದರೆ, ನೀವು ಎಲ್ಲೇ ಟ್ರಿಪ್ ಹೋಗ್ಬೇಕಾದ್ರೂ ಬೆಟರ್ ನೀವು ಬ್ಯಾಗ್ಸ್ಗಳನ್ನ ಮುಂಚೆನೇ ಮನೇಲೆ ವೇ ಮಾಡಿ ತೊಗೊಂಡೋಗಿ, ಅಲ್ಲಿ ಹೋಗ್ಬಿಟ್ಟು 1 kg 2 kg ಜಾಸ್ತಿ ಆದ್ರೂ ನೀವು ಅದನ್ನು ತೆಗೆದ್ಬಿಟ್ಟು ಆಚೆ ಹಾಕ್ಬೇಕಾಗುತ್ತೆ, ಏನೋ ಒಂದು ಮಾಡಬೇಕಾಗುತ್ತೆ. ಸೊ ನೀವು ಅಲ್ಲೇ ಅದು ಬೇಕು ಅಂತಂದರೆ ಆಲ್ಮೋಸ್ಟ್ 2 to 3 times ಅಮೌಂಟ್ ಜಾಸ್ತಿನೂ ಪೇ ಮಾಡಬೇಕಾಗುತ್ತೆ. ಸೊ ಪ್ರಯರ್ ಆಗಿ ನಿಮಗೆ ಗೊತ್ತಾಗುತ್ತಲ್ಲ, ನಾವು ಯೂಶಲಿ ಎಲ್ಲಾನು ವೇ ಮಾಡಿನೇ ಇಟ್ಕೊಂಡು ಆಮೇಲೆ ತೊಗೊಂಡು ಹೋಗೋದು. ಸೊ ನಿಮ್ಗೆ ಇನ್ ಕೇಸ್ ರಿಕ್ವೈರ್ಮೆಂಟ್ ಇದ್ದರೆ ನೀವು ಪ್ರಯರ್ ಆಗಿ ಬುಕ್ ಮಾಡಿ, ಸ್ವಲ್ಪ ಚೀಪಾಗಿ ವರ್ಕೌಟ್ ಆಗುತ್ತೆ ಲಗೇಜಸ್ ಎಲ್ಲ. ಓಕೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಹೌ ಟು ಬುಕ್ ಆನ್ ಏರ್ಲೈನ್, ಅಂದರೆ ನಿಮ್ಮದು ಫ್ಲೈಟ್ ಹೆಂಗೆ ಬುಕ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಥಿಂಗ್ ಇಸ್ ಅಬೌಟ್ ದ ಅಕಾಮಿಡೇಷನ್. ಹೋಟೆಲ್ಸ್, ಏರ್ಬಿಎನ್ಬಿಸ್ ಎಲ್ಲ ಹೆಂಗೆ ಮಾಡ್ತೀರಾ? ಯೂಶಲಿ ಒಂದು 3 ಮೇನ್ ವೆಬ್ಸೈಟ್ಸ್ ಇದೆ, ಅಗೋಡಾ, booking.com ಆ್ಯಂಡ್ Airbnb. ಸೊ ನಾನು ಇವಾಗ ಅಗೋಡಾದಲ್ಲಿ ಹೆಂಗೆ ಬುಕ್ ಮಾಡ್ಬೋದು ಅಂತ ಒಂದು ತೋರಿಸ್ತೇನೆ. ಸೊ ಸೇಮ್ ನಾವು ಬ್ಯಾಂಕಾಕ್ ಹೋಗ್ತಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ.
ಸೊ 7th 11th ಅಕ್ಟೋಬರ್ವರೆಗೂ ಇರ್ತೀವಿ. ಸೊ ಇಲ್ಲಿ ನಿಮಗೆ ಎಷ್ಟು ರೂಮ್ ಬೇಕು, ಅಡಲ್ಟ್ಸು ಎಷ್ಟು ಜನ ಇದ್ದಾರೆ, ಚೈಲ್ಡ್ ಎಷ್ಟು ಜನ ಇದ್ದಾರೆ ಅಂತ ತೋರಿಸುತ್ತೆ. ಓಕೆ. ಸೊ ಆಮೇಲೆ ಸರ್ಚ್ ಕೊಡ್ಬೋದು. ಹೋಟೆಲ್ಸ್ನ ನೀವು ಹೆಂಗೆ ಏನಾಗಿ ಬುಕ್ ಮಾಡಬೇಕು ಅಂದರೆ ನಿಮ್ಮದು ಅಟ್ರ್ಯಾಕ್ಷನ್ಸು ಮತ್ತು ನಿಮ್ಮದು ರೆಸ್ಟೋರೆಂಟ್ಸ್. ಸೊ ನಮಗೆ ಇಂಡಿಯನ್ ರೆಸ್ಟೋರೆಂಟ್ಸು ನಮ್ಮ ಪ್ರಿಫರೆನ್ಸ್ ಇರೋದ್ರಿಂದ ಸೊ ಇದೆರಡೂ ತುಂಬ ಕ್ಲೋಸೆಸ್ಟ್ ನಿಯರ್ ಬೈ ಪ್ಲೇಸಸ್ ಇರೋ ಥರ ಮಾಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಯು ಹ್ಯಾವ್ ಟು ಲುಕ್ ಫಾರ್ ಕಸ್ಟಮರ್ ರಿವ್ಯೂ. ಕಸ್ಟಮರ್ಸ್ ರಿವ್ಯೂನು ನೋಡಬೇಕಾಗತ್ತೆ. ದಟ್ ಇಸ್ ಮೇನ್ ಇಂಪಾರ್ಟೆಂಟ್. ಇಲ್ಲೂ ತೋರಿಸುತ್ತೆ ಇಲ್ಲಿ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮದು ಬಜೆಟ್ ಪರ್ ನೈಟ್ 4,000 ಮ್ಯಾಕ್ಸಿಮಮ್ ಅಂತ ಅಂದರೆ ಸೊ ಯು ಕ್ಯಾನ್ ಜಸ್ಟ್ ಗಿವ್ ಫಿಲ್ಟರ್ ಓವರ್ ಇಯರ್. ಸೊ ಇವಾಗ ಡೈಮಂಡ್ ಬ್ಲ್ಯಾಕ್ ಬ್ಯಾಂಕಾಕ್ ಅಪಾರ್ಟ್ಮೆಂಟ್ ಅಂತ ಇದೆ. ಸೊ ವೇರ್ ಇನ್ ಇಟ್ ಇಸ್ ಓನ್ಲಿ ಶೋಯಿಂಗ್ 2 ರೇಟಿಂಗ್ಸ್. ಇದು ಚೆನ್ನಾಗಿಲ್ಲ. ಓಕೆ. ಸೊ ನೆಕ್ಸ್ಟ್ ಇನ್ಯಾವುದೋ ಗ್ರ್ಯಾಂಡ್ ಡೈಮಂಡ್ ಸೂಟ್ ಹೋಟೆಲ್ ಅಂತ ಇದೆ. ಸೊ ಇದು 4 ರೇಟಿಂಗ್ಸ್ ಇದೆ ಆ್ಯಂಡ್ 17,000 ಪೀಪಲ್ಲು ಇದಕ್ಕೆ ರೆಕಮೆಂಡೇಶನ್ 7.9 ಕೊಟ್ಟಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಓವರ್ ಇಯರ್ ಕ್ಲೀನ್ಲಿನೆಸ್ಸು, ಲೊಕೇಶನ್ನು, ಸರ್ವಿಸು, ಫೆಸಿಲಿಟಿ, ರೂಮ್ ಕಂಫರ್ಟ್, ವ್ಯಾಲ್ಯೂ ಫಾರ್ ಮನಿ. ಸೊ ಇದು ಅಕಸ್ಮಾತ್ ನಿಮ್ಮದು ಲೊಕೇಶನ್, ಅಟ್ರಾಕ್ಷನ್ಸು, ಹೋಟೆಲ್ ಎಲ್ಲ ನಿಯರ್ ಬೈ ಇದ್ದರೆ ಸೊ ಇಟ್ ಇಸ್ ಬೆಟರ್, ಯು ಕ್ಯಾನ್ ಬುಕ್ ದಿಸ್. ಆ್ಯಂಡ್ ಇಲ್ಲಿ ಹೆಂಗೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಹೋಟೆಲ್ಸ್ ಯೂಶ್ವಲಿ 3,000ಕ್ಕೆ ಒಂದು ನಾರ್ಮಲ್ ರೂಮ್ ಕೂಡ ಸಿಗಲ್ಲ. ಬಟ್ ಅದೇ ಬೇರೆ ಕಂಟ್ರಿಲಿ ಅದೇ ದುಡ್ಡಿಗೆ ಅರೌಂಡ್ 4 ಸ್ಟಾರ್ 3 ಸ್ಟಾರ್ ಪ್ರಾಪರ್ಟೀಸ್ ಎಲ್ಲ ಸಿಗುತ್ತೆ. ನಮ್ಮಿಬ್ಬರಿಗೆ ಹೆಂಗೆ ಅಂದರೆ ಟೂರ್ಗೆ ಹೋಗೋದು ಎಷ್ಟು ಇಂಪಾರ್ಟೆಂಟೋ ಅಲ್ಲಿ ಸ್ಟೇ ಮಾಡೋ ಪ್ಲೇಸ್ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ನಾವು ಯಾವಾಗ್ಲೂ ಚೆನ್ನಾಗಿರೋ ಹೋಟೆಲ್ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಆದ್ದರಿಂದ ನಮ್ಮ ಬಡ್ಜೆಟ್ಗೆ ಅಲ್ಲಿ ಚೆನ್ನಾಗಿರೋದೇ ಸಿಗುತ್ತೆ, ಅಂದರೆ 4 ಸ್ಟಾರ್ ಪ್ರಾಪರ್ಟೀಸ್ ಎಲ್ಲ ಸಿಗುತ್ತೆ. ಓನ್ಲಿ ಥಿಂಗ್ ಈಸ್ ನೀವು ನೀಟಾಗಿ ಸರ್ಚ್ ಮಾಡಿ ಇಲ್ಲೇ ಹುಡುಕಿ ಬುಕ್ ಮಾಡ್ಕೊಂಡು ಹೋಗಬೇಕು. ಸೆಕೆಂಡ್ ಥಿಂಗ್, ಒಂದೊಂದು ಹೋಟೆಲಲ್ಲಿ ಅರ್ಲಿ ಚೆಕ್ ಇನ್ ಇರಲ್ಲ. ಹೇಗೆ ಅಂದರೆ ಕೆಲವೊಂದು ಸತಿ ಏನಾಗುತ್ತೆ, ಚೆಕ್ ಇನ್ ಟೈಮ್ ಬಂದು 2 PM ಅಲ್ವಾ, ಚೆಕ್ಔಟ್ 11 AM ಇರುತ್ತೆ. ನೀವೇನು ಮಾಡ್ತೀರಾ, ನಿಮ್ಮ ಫ್ಲೈಟು ನೈಟ್ ಇರುತ್ತೆ, ನೀವು ಬೆಳಗ್ಗೆ 6 ಗಂಟೆ 7 ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀರಾ. ಆ ಟೈಮಲ್ಲಿ ನೀವು ಚೆಕ್ ಇನ್ ಆಗಬೇಕು, ಬಟ್ ಯು ವೋಂಟ್ ಬಿ ಏಬಲ್ ಟು ಡೂ ಇಟ್. ಏಕೆಂದರೆ ಒಂದೊಂದು ಸತಿ ಆ ಹೋಟೆಲಲ್ಲಿ ಅರ್ಲಿ ಚೆಕ್ ಇನ್ ಕೊಡಲ್ಲ. ಕೆಲವು ಹೋಟೆಲ್ಸಲ್ಲಿ ಇರುತ್ತೆ, ಕೆಲವು ಹೋಟೆಲ್ಸಲ್ಲಿ ಇರಲ್ಲ. ಆವಾಗ ಏನು ಮಾಡಬೇಕಾಗುತ್ತೆ? ಸೊ ಒಂದೊಂದು ಹೋಟ್ಲಲ್ಲಿ ಆಪ್ಷನ್ ಇಲ್ಲ ಅಂತಂದರೆ ನೀವು ಏನು ಮಾಡೋಕ್ಕಾಗಲ್ಲ, 2 ದಿನ ಬುಕ್ ಮಾಡಬೇಕಾಗತ್ತೆ. ಒಂದೊಂದು ಹೋಟ್ಲಲ್ಲಿ 24 hours ಚೆಕ್ ಇನ್ ಅಂತ ಕೊಟ್ಟಿರ್ತಾರೆ. ಸೊ ಅಂಥವಿದ್ದರೆ ವೆಲ್ ಆ್ಯಂಡ್ ಗುಡ್, ಅವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ ಬೇಗ. ಇನ್ನು ಅಕಸ್ಮಾತ್ ಅದೆರಡೂ ಇಲ್ಲ ಅಂತಂದರೆ ದೇರ್ ಇಸ್ ಅನದರ್ ಆಪ್ಷನ್ ವಿಚ್ ಇಸ್ ಡೇ ಯು ಸ್ಟೇ. ಇಲ್ಲಿ ಕಾಣಿಸ್ತಿದೆ. ಸೊ 4 to 12 hours ರೂಮ್ ರೆಂಟಲ್ ಆಪ್ಷನ್ ಇದೆ. ಸೊ ಎನಿವೇರ್ ಬಿಟ್ವೀನ್ 4 to 12 hours ಇರ್ಬೋದು. ಸೊ ನಿಮ್ಮ ಹೋಗ್ತಿರೋ ಲೊಕೇಶನ್ನು ತುಂಬ ಫೇಮಸ್ಸು ಮತ್ತು ತುಂಬ ಮೇಜರ್ ಸಿಟಿ ಇದ್ದರೆ ಸೊ ಈ ಪರ್ಟಿಕ್ಯುಲರ್ ಆಪ್ಷನ್ ಸಿಗುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಆಪ್ಷನ್ ಇಲ್ಲ ಅಂದರೆ 2 days ಬುಕ್ ಮಾಡ್ಕೋಬೇಕು. ಅದೇ ನೀವು ನೆಕ್ಸ್ಟ್ ಡೇಗೆ 2 ಗಂಟೆಗೆ ಚೆಕ್ ಇನ್ ಅಂತಂದರೆ ಬೆಳಗ್ಗೆನೇ ರೀಚ್ ಆಗೋದಾದರೆ ಹಿಂದಿನ ದಿನಾನೇ ಮಧ್ಯಾಹ್ನ 2 ಗಂಟೆಯಿಂದ ನೆಕ್ಸ್ಟ್ ಡೇ 11ಗೆ ಬುಕ್ ಮಾಡ್ಕೋಬೇಕು. ಸೊ ನೀವು ಆರಾಮಾಗಿ ಹೋಗಿ ಸ್ಟೇ ಆಗ್ಬೋದು. ಯಾಕೆಂದ್ರೆ ನಮಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಬೇಬಿ ಮೂನ್ಗೆ ಹೋಗಿದ್ವಿ ಬ್ಯಾಂಕಾಕ್ಗೆ. ಅಲ್ಲಿ ಅರ್ಲಿ ಚೆಕ್ ಇನ್ ಇದೆ ಅಂತ ಹೇಳಿದ್ರು. ಸೊ ನಾವು ಹೋದ್ವಿ. ಹೋಗಿದ್ದು ಅರೌಂಡ್ ಇಟ್ ವಾಸ್ 7 or 8 AM ಐ ಗೆಸ್ ಅಲ್ವಾ. ಹೋದ್ವಿ, ನೋಡಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದೆ, ನೀವು ಅವ್ರು ಬಿಡ್ತಾ ಇಲ್ಲ 2 ಗಂಟೆಗೆ ಬನ್ನಿ. ಅವ್ರ ರೆಡಿ ಟು ಪೇ ಎಕ್ಸ್ಟ್ರಾ ಅಮೌಂಟ್, ಬಟ್ ಅವರು ಫ್ರೀ ಇಲ್ಲ ಅಂತ ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಅವರೇ ರೆಕಮೆಂಡ್ ಮಾಡೋರಲ್ಲ ಪಕ್ಕದಲ್ಲಿರೋ ಒಂದು ಹೋಟೆಲ್, ಯಾವುದೋ ಒಂದು ಸ್ಯಾಫ್ರಾನ್ ಅನ್ನೋದೇನೋ ಅನ್ಸುತ್ತೆ, ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿ ಸ್ಟೇ ಮಾಡಿ ಅಂತ ಹೇಳಿದ್ರು. ನಾವು ಬುಕ್ ಮಾಡಿದ ಪ್ರಿನ್ಸ್ ಪ್ಯಾಲೇಸ್ ಅಂತ, ಸಕ್ಕತ್ತಾಗಿತ್ತು ಅದು ಹೋಟೆಲ್. ಅದಕ್ಕೆ ಪ್ರೈಸ್ ಏನಿತ್ತು ಅದಕ್ಕಿಂತ ಜಾಸ್ತಿ ನಾವು ಪೇ ಮಾಡಿ 2-3 hours ಇದ್ವಿ ಪಕ್ಕದ ಊಟ. ಅದೇನು ಚೆನ್ನಾಗಿರಲಿಲ್ಲ, ಬಟ್ ನಮಗೆ ಬೇಕಿತ್ತು, ರೆಸ್ಟ್ ಮಾಡಬೇಕಿತ್ತು. ನನಗೆ ಟ್ರಾವೆಲ್ ಮಾಡಿ ಸಾಕಾಗಿತ್ತು, ರೆಸ್ಟ್ ಮಾಡ್ಬೇಕು ಅನ್ನೋ ರೀಸನ್ಗೆ 2-3 hours ನಾವು ಅಲ್ಲಿ ತೊಗೊಂಡ್ವಿ. ಹಿಂಗೆ ಮಾಡ್ಕೋಬೇಡಿ. ಇನ್ನು ಮುಂಚೆ ಇನ್ನೊಂದು ದಿನ ಬುಕ್ ಮಾಡ್ಕೊಡಿ, ಇಲ್ಲ ಅಲ್ಲಿ ಚೆಕ್ ಇನ್ ಆಕ್ಸೆಸ್ ತೊಗೊಳ್ಳಿ. ಲಾಸ್ಟ್ ಇನ್ ಕೇಸ್ ಎರಡೂ ಇಲ್ಲ ಅಂತಂದರೆ ಇಲ್ಲಿ ಡೇ ಯು ಸ್ಟೇ ಅಂತ ಇತ್ತಲ್ಲ ಅದು ಮಾಡ್ಕೋಬೋದು. ನೆಕ್ಸ್ಟ್ ಥಿಂಗ್ ಈಸ್ ಐಟಿನರಿ ಬಿಲ್ಡಿಂಗ್. ಸೊ ನಾನು ಹೇಳ್ದಂಗೆ ನಿಮ್ಮ ಹೋಟೆಲ್ಲು, ನಿಮ್ಮ ಮೇಜರ್ ಅಟ್ರಾಕ್ಷನ್ಸ್ ಅದ್ರ ಪ್ರಕಾರ ಎಲ್ಲ ಚೂಸ್ ಮಾಡಿರ್ತೀರ. ಆಮೇಲೆ ಯೂಟ್ಯೂಬ್ ಬ್ಲಾಗ್ಸು ಮತ್ತು ಟ್ರಾವೆಲ್ ಬ್ಲಾಗ್ಸಲ್ಲಿ ಮೇಜರ್ ಪ್ಲೇಸಸ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದರ ಬೇಸಿಸ್ ಮೇಲೆ ನಿಮ್ಮದು ಮೇಜರ್ ಐಟಿನರಿ ಬಂದ್ಬಿಟ್ಟು ಮೇಜರ್ ಅಟ್ರಾಕ್ಷನ್ಸ್ ಅದ್ರ ಬೇಸಿಸ್ ಮೇಲೆ ಆಗೋಗಿರುತ್ತೆ. ಸೊ ಕೆಲವು ಫ್ಯೂ ಹಿಡನ್ ಪ್ಲೇಸಸ್ ಅಂದರೆ ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ ಇರುತ್ತಲ್ಲ, ಸೊ ಲೋಕಲಲ್ಲಿ ಓಡಾಡಿದಾಗ ಗೊತ್ತಾಗುತ್ತಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ಒಂದು 2-3 ಪ್ಲೇಸಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಬೋದು. ಬಟ್ ನಿಮ್ಮ ಐಟಿನರಿ ತುಂಬ ಲೋಡ್ ಮಾಡ್ಕೊಬೇಡಿ. ಸೊ ಕಂಫರ್ಟು ರಿಲ್ಯಾಕ್ಸ್ ಸ್ಪೇಸಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ, ಮ್ಯಾಕ್ಸಿಮಮ್ 2 to 3 ಪ್ಲೇಸಸ್ ಪರ್ ಡೇ
ಇಲ್ಲಾಂದರೆ ನಿಮಗೂ ಒಂದು ರೆಸ್ಟ್ಲೆಸ್ ಆಗ್ಬಿಡುತ್ತೆ. ರೆಸ್ಟ್ಲೆಸ್ ಆಗಿ ಹೋಗ್ತೀರಾ, ಒಂದು ಪ್ಲೇಸನ್ನು ಸರಿಯಾಗಿ ಕವರ್ ಮಾಡೋಕ್ಕಾಗಲ್ಲ. ಬಟ್ ಸೊ ಇದು ನೀವು ಎಂಜಾಯ್ನೂ ನಾವೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 2 to 3 ಇಸ್ ಗುಡ್. ನಾವೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡ್ರೆ ಇದೊಂದು ಅಡ್ವಾಂಟೇಜ್. ಈಗ ನಾವು ಬೇಕಂದ್ರೆ ಓಡಾಡ್ಬೋದು, ಇಲ್ಲಾಂದ್ರೆ ಆ ಡೇ ಕ್ಯಾನ್ಸಲ್ ಮಾಡ್ಕೊಂಡು ಆರಾಮಾಗಿ ಹೋಟೆಲಲ್ಲೇ ಸ್ಟೇ ಮಾಡಿ ಹೋಟೆಲ್ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಪ್ಯಾಕೇಜ್ ತೊಗೊಂಡು ಹೋದ್ರೆ ಅವ್ರು 7:30ಗೆ ಬರ್ತಾರೆ, ಅವ್ರ ಟೈಮ್ ನಾವು ರೆಡಿ ಇರಬೇಕು. ಅಗೇನ್ ಈವ್ನಿಂಗ್ ಬಂದು ನಮ್ಮನ್ನ ಡ್ರಾಪ್ ಮಾಡಿ ಹೋಗ್ತಾರೆ, ಲೇಟ್ ಮಾಡೋ ಆಗಿಲ್ಲ. ಸಮ್ಟೈಮ್ಸ್ ನಮಗೆ ಪ್ಲೇಸಸ್ಗೆ ಹೋಗೋಕೆ ಇಷ್ಟ ಇರಲ್ಲ, ಅಥವಾ ಆ ಐಟಿನರಿ ಏನಿದೆ ಅದಿಷ್ಟ ಇರಲ್ಲ, ನಾವು ಇನ್ನೊಂದು ಕಡೆ ಹೋಗಬೇಕು ಅನ್ನೋದಿರುತ್ತೆ. ಬಟ್ ಅದನ್ನು ಮತ್ತೆ ಟ್ರಾವೆಲ್ ಏಜೆನ್ಸಿಯವ್ರ ಜೊತೆ ಮಾತಾಡಬೇಕು, ಡಿಸ್ಕಷನ್ ಅದು ಇದೆಲ್ಲ ಇಟ್ ಇಸ್ ಆಲ್ ಟೈಮ್ ಟೇಕಿಂಗ್. ಸೊ ಅದ್ರ ಬದಲು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಪ್ಲ್ಯಾನ್, ನಾವೇನು ಬೇಕಾದ್ರೂ ಅದನ್ನು ನಾವು ಮಾಡ್ಕೋಬೋದು. ನೆಕ್ಸ್ಟ್ ಥಿಂಗ್ ಬಂದು ಲೋಕಲ್ ಟ್ರಾನ್ಸ್ಪೋರ್ಟ್ ಬಗ್ಗೆ. ಕಮಿಂಗ್ ಟು ಇಂಡಿಯಾ, ಇವಾಗ ನಮ್ಮ ಹತ್ರ ಊಬರ್ ಇದೆ, ಓಲಾ ಇದೆ, ಆಮೇಲೆ ರೆಡ್ ಬಸ್ ಇದೆ. ಸೊ ಆ ಥರ ನೀವು ಹೋಗ್ತಿರೋ ಕಂಟ್ರಿಯಲ್ಲಿ ಏನು ಮೇಜರ್ ಟ್ರಾವೆಲ್ ಆ್ಯಪ್ ರಿಲೇಟೆಡ್ ಆ್ಯಪ್ಸ್ ಇದೆಯಲ್ಲ, ಆ ಆ್ಯಪ್ಸ್ನ ನೀವು ಡೌನ್ಲೋಡ್ ಮಾಡಿ ಡೈಲಿ ಕಮ್ಯೂಟ್ ಮಾಡೋಕ್ಕೆ. ನಮ್ಮ ಇಂಡಿಯಾದಲ್ಲಿ ಬಸ್ ಪಾಸ್ ಇದೆ, ಆಮೇಲೆ ಮೆಟ್ರೋ ಪಾಸ್ ಇದೆ. ಸೊ ಅದೇ ಥರ ಬೇರೆ ಕಂಟ್ರಿಯಲ್ಲೂ ಆ ಥರ ರಿಲೇಟೆಡ್ ಪಾಸ್ ಇದೆ. ಸೊ ನಾವು ದುಬೈಯಲ್ಲಿ ಹೋದಾಗ ಒಂದೇ ಪಾಸ್ ಇಟ್ಕೊಂಡು ಎಲ್ಲ ಫೆರಿಗಾಗಲಿ ಬಸ್ಗಾಗಲಿ ಅಲ್ಲಿ ಎಲ್ಲ ಒಂದೇ ಪಾಸು, ಬಟ್ ಎಲ್ಲ ಕಡೆ ಯೂಸ್ ಮಾಡಿದ್ವಿ. ಎಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಟ್ರೈ ಮಾಡಿದ್ವಿ ನಾವು. ಮೆಟ್ರೋಗೆ ಹೋದ್ವಿ, ಫೆರಿಗೆ ಹೋದ್ವಿ, ದೆನ್ ಮೊನೋರೈಲು, ಟ್ರಾಮ್, ಡಬಲ್ ಡೆಕ್ಕರ್, ಫೆರಿ. ಆಲ್ಮೋಸ್ಟ್ ವಿ ಟ್ರೈಡ್ ಆಲ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅದೊಂದೇ ಕಾರ್ಡಲ್ಲಿ. 7 ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಏನಿತ್ತಲ್ಲ, ಅದು ವ್ಯಾಲಿಡಿಟಿ 15 days ಏನೋ ಇತ್ತು ಕಾರ್ಡು, ಒಂದ್ಸತಿ ಬೈ ಮಾಡೋದಕ್ಕೆ. ನಮ್ಮ ಇಂಡಿಯಾದಲ್ಲಿ ಆ ಆಪ್ಷನ್ ಇಲ್ಲ, ಬಟ್ ಅಲ್ಲಿತ್ತು. ಸೊ ಆ ಕಂಟ್ರಿಲಿ ಏನೇನು ಅವೈಲಬಿಲಿಟಿ ಇದೆಯೋ ಟ್ರಾನ್ಸ್ಪೋರ್ಟೇಷನ್ಗೆ ಆ ಥರ ಕಾರ್ಡ್ಸ್ನ ತೊಗೊಂಡು ಯೂಸ್ ಮಾಡ್ಕೋಬೋದು. ಸೊ ಬೇಸ್ಡ್ ಆನ್ ಯೋರ್ ಬಜೆಟ್ ನಿಮಗೆ ಲೋಕಲ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಅದು ಮಾಡ್ಕೊಬೋದು. ಇಫ್ ನಾಟ್ ನಿಮಗೆ ಸ್ವಲ್ಪ ಚೀಪರ್ ಆಗಬೇಕು ಅಂದರೆ ನೀವು ಈ ಥರ ಪಾಸಸ್ನ ಅವೈಲ್ ಮಾಡ್ಕೊಬೋದು. ನಾವು ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ನೇ ನಾವು ಪ್ಲ್ಯಾನ್ ಮಾಡಿದ್ದಿದ್ದು. ಸೊ ನಾವು ಮೆಟ್ರೋ ಕಾರ್ಡ್ನೇ ತೊಗೊಂಡು ಅದನ್ನೇ ಎಲ್ಲ ಕಡೆ ಯೂಸ್ ಮಾಡ್ಕೊಂಡ್ವಿ. ತುಂಬ ಆಗಲಿಲ್ಲ ಅಂದರೆ ಕ್ಯಾಬ್ಸ್ ಕೂಡ ಯೂಸ್ ಮಾಡಿಕೊಂಡು. ಈಗ ಬರೋ ಟ್ರಿಪ್ಪಿಗೆ ಪೇರೆಂಟ್ಸ್ಗೂ ಸ್ವಲ್ಪ ಏಜ್ ಆಯಿತು, ಅವ್ರಿಗೆ ಅಷ್ಟು ವಾಕ್ ಮಾಡೋದಕ್ಕೆ ಇಷ್ಟನೂ ಇಲ್ಲ, ಜೊತೆಗೆ ಅವ್ರಿಗೆ ಎನರ್ಜಿನೂ ಇಲ್ಲ. ಈ ಸತಿ ಎಲ್ಲ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ನೇ ತೊಗೋತಾ ಇದ್ದೀವಿ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಫುಡ್ ಬಗ್ಗೆ. ಫುಡ್ ನಮ್ಗೆ ಯೂಶಲಿ ಸ್ಟ್ರೀಟ್ ಫುಡ್ಸು ಅಂದರೆ ಬೇರೆ ಕಂಟ್ರಿಯಲ್ಲಿ ಆಗಲ್ಲ. ಸೊ ನಮಗೆ ಬಾಲಿ ಅಥವಾ ಬ್ಯಾಂಕಾಕಲ್ಲಿ ನಮಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಇವ್ನು ಹೆಂಗೆ ಅಂದರೆ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನಾನು ಅಲ್ಲಿ ಎಲ್ಲ ಕ್ಯುಸಿನ್ ಟ್ರೈ ಮಾಡ್ತೀನಿ, ಸ್ಟ್ರೀಟ್ ಫುಡ್ ಟ್ರೈ ಮಾಡ್ತೀನಿ, ಫುಲ್ ಎಕ್ಸೈಟೆಡ್ ಆಗಿರ್ತಾನೆ. ಅಲ್ಲಿ ಹೋದ್ಮೇಲಂತೂ ನಾವು ವಾಸನೆನೇ ಆಗಲ್ಲ ನಮಗೆ. ಅದೇನೋ ಫಿಶ್ ಆಯಿಲ್ ಯೂಸ್ ಮಾಡ್ತಾರೆ ಅನ್ಸುತ್ತೆ, ಆ ಸ್ಮೆಲ್ಲಿಗೆ ನಮ್ಗೇನೂ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ನಾವು ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡೋದು, ಬಟ್ ದೇ ಆರ್ ಟೂ ಎಕ್ಸ್ಪೆನ್ಸಿವ್. ಹಂಗಿದ್ರು ಆದಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ನೇ ಚೂಸ್ ಮಾಡಿ. ಸೊ ನಿಮ್ದು ಹೆಲ್ತ್ ಇಸ್ ಮೇನ್ ಓದರ್. ಸೊ ಓಡಾಡ್ತಿರ್ತೀರಾ, ಸೊ ಅಲ್ಲಿ ಹುಷಾರು ತಪ್ಪಿದ್ರೆ ಇಟ್ ಇಸ್ ನಾಟ್ ವರ್ತ್ ದ ಪ್ರೈಸ್. ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಹೋಗಿರ್ತೀರಾ. ಸೊ ಅದಕ್ಕೋಸ್ಕರ ಇರೆಸ್ಪೆಕ್ಟಿವ್ ಆಫ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆದ್ರೂ ಇಂಡಿಯನ್ ಹೋಟೆಲ್ಸ್ಗೆ ಹೋಗಿ. ಬಟ್ ನೀನು ಹೋಟೆಲ್ಸೂ ನಿಯರ್ ಬೈ ಲೊಕೇಶನ್ಸೇ ಮಾಡಿರ್ತೀಯ, ಅಂದರೆ ನಿಯರ್ ಬೈ ನಮ್ಮದು ಇಂಡಿಯನ್ ರೆಸ್ಟೋರೆಂಟ್ಸ್ ಇರೋ ಪ್ರಕಾರ ನೋಡಿಕೊಂಡೆ ಬುಕ್ ಮಾಡಿರ್ತೀನಿ. ಓಕೆ. ನೆಕ್ಸ್ಟ್ ಥಿಂಗ್ ಇಸ್ ಅಬೌಟ್ ಅಟ್ರಾಕ್ಷನ್ಸ್. ನೀನು ಹೆಂಗೆ ಅಟ್ರಾಕ್ಷನ್ಸ್ ಎಲ್ಲ ಬುಕ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಸೊ ಅಟ್ರಾಕ್ಷನ್ಸ್ಗೆ ನಾನು ಮೇನಾಗಿ ಕ್ಲೂಕ್ ಅಂತ ಒಂದು ವೆಬ್ಸೈಟ್ ಇದೆ, ಅದ್ರ ಮೂಲಕನೇ ಎಲ್ಲ ಬುಕ್ ಮಾಡ್ತೇನೆ. ಸೊ ಇವಾಗ ನಾವು ಬ್ಯಾಂಕಾಕ್ ಅಂತ ಎಲ್ಲ ರೆಫರೆನ್ಸ್ ತೊಗೊಂಡಿರೋದ್ರಿಂದ ಸೊ ಇದರಲ್ಲೂ ಬ್ಯಾಂಕಾಕ್ ಅಂತ ತೊಗೊಳ್ಳೋಣ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಅಟ್ರಾಕ್ಷನ್ಸ್ ವಿಚ್ ಆರ್ ಇನ್ ಬ್ಯಾಂಕಾಕ್. ಅಂದರೆ ಇವಾಗ ಇಲ್ಲಿ ಬುಕ್ ಮಾಡ್ಕೊಳೋದಕ್ಕೂ ಅಲ್ಲೇ ಹೋಗಿ ಟಿಕೆಟ್ಸ್ ತೊಗೊಳೋದಕ್ಕೂ ಪ್ರೈಸಿಂಗ್ ಡಿಫ್ರೆನ್ಸ್ ಇರುತ್ತಾ? ಹೌದಾ? ಅಂದರೆ ಇಲ್ಲಿ ಕಡಿಮೆ ಇರುತ್ತೆ, 10 to 15% ಜಾಸ್ತಿ ಆಗುತ್ತೆ ಅಲ್ಲಿ ಹೋಗಿ ಮಾಡಿದ್ರೆ. ಸೊ ಮುಂಚೆನೇ ಐಟಿನರಿ ನೀವು ಪ್ಲಾನ್ ಮಾಡ್ತಿರಲ್ವ, ಐಟಿನರಿ ಪ್ಲಾನ್ ಮಾಡಿದ ತಕ್ಷಣನೇ ಆ ದಿನದಲ್ಲಿ ಏನೇನು ಪ್ಲೇಸಸ್ ಬುಕ್ ಆಗಿದೆ ಅಂತ ಆವಾಗಲೇ ಇಮಿಡಿಯೇಟಾಗಿ ಬುಕ್ ಮಾಡಿಕೊಂಡ್ರೆ ಅಲ್ಲಿ ಆರಾಮಾಗಿ ಇರ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಫಾರಿ ಇದೆ, ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಇದೆ. ನಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋಬೋದು. ಬೇಸಿಕ್ ಎಸೆನ್ಷಿಯಲ್ಸ್ ನಾವೇನೇನು ಕ್ಯಾರಿ ಮಾಡಬೇಕು. ಫಸ್ಟ್ ಥಿಂಗ್ ವೀಸಾ, ಅದ್ರ ಬಗ್ಗೆ ಏನು ಹೇಳ್ತೀವಿ? ವೀಸಾ ಬೇಸಿಕ್ಲಿ ಇಟ್ ಇಸ್ 3 ಟೈಪ್ಸ್. ಒಂದು ವೀಸಾ ಆನ್ ಅರೈವಲ್, ಆಮೇಲೆ ವೀಸಾ ಫ್ರೀ. ಇಂಡಿಯನ್ಸ್ಗೆ ವೀಸಾ ಫ್ರೀ ಇರೋಂಥ ಕಂಟ್ರಿ ಸ್ವಲ್ಪ ಕಡಿಮೆನೇ ಇದೆ. ಅದಾದಮೇಲೆ ಇ ವೀಸಾ ಅಂತ. ಸೊ ಆ ಒಂದೊಂದು ಕಂಟ್ರಿ ಅದ್ರದ್ದು ವೀಸಾ ವೆಬ್ಸೈಟ್ಸ್ ಇದ್ದಾವೆ. ಸೊ ಪ್ರಯರ್ ಆಗಿ ನಾವು ಅಲ್ಲಿ ಹೋಗೋ ಮುಂಚೆನೇ ಬುಕ್ ಮಾಡ್ಕೊಬೋದು. ಸೊ ನಿಮ್ಗೆ ಐಡಿಯಾ ಇಲ್ಲ ಅಂದರೆ ಅದು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಅಂತಲೇ ಎಷ್ಟೊಂದು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಸೊ ನಾನು ಅಟ್ಲೀಸ್ಟ್ ಅಂತ ಒಂದು ಸರ್ವಿಸ್ ಪ್ರೊವೈಡರ್ ಇದ್ದಾರೆ. ಸೊ ಅದ್ರ ಮೂಲಕ ಮಾಡ್ತೀನಿ. ಸೊ ವೇರ್ ಯು ಕ್ಯಾನ್ ಸಿ ಓವರ್ ಹಿಯರ್
ಡಿಫ್ರೆಂಟ್ ಕಂಟ್ರೀಸ್ದು ವೀಸಾನ ಅವರು ಟೈಮು ಕೊಟ್ಟಿರ್ತಾರೆ. ಸೊ ನೀವು ಇವತ್ತು ಬುಕ್ ಮಾಡಿದ್ರೆ ನಿಮ್ಗೆ ಇಷ್ಟು ದಿನದಲ್ಲಿ ಸಿಗುತ್ತೆ ಅಂತ. ಸೊ ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಾವು ಹೋಗ್ತಿರೋ ಕಂಟ್ರಿಗೆ ಫಾರ್ 7 ಪೀಪಲ್ 14,100 ಆಗ್ತಿದೆ. ಓಕೆ ಸೊ ಇವ್ರದ್ದು ಸರ್ವಿಸ್ ಫೀನೇ 7,500 ತನಕ ಇದೆ. ಓಕೆ ಸೊ ನೀವು ಇದರಲ್ಲೂ ಬಜೆಟ್ ಮಾಡಬೇಕು, ಕಾಸ್ಟ್ ಕಟ್ ಡೌನ್ ಮಾಡಬೇಕು ಅಂದರೆ ಸೊ ನಿಮ್ಗೆ ಸ್ವಲ್ಪ ಹೆಡ್ಡೇಕ್ ಇದ್ದಂಗಿದೆ. ನೀವು ಅವ್ರ ವೆಬ್ಸೈಟ್ಗೆ ಹೋಗಬೇಕು, ಅವ್ರು ಕೇಳ್ತಿರೋ ಡಾಕ್ಯುಮೆಂಟ್ಸು ಆ ಪರ್ಟಿಕ್ಯುಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆದರೆ ಆ ಪರ್ಟಿಕ್ಯುಲರ್ KB ಸೈಜಲ್ಲಿ ಅಪ್ಲೋಡ್ ಮಾಡಬೇಕು, ಪರ್ಟಿಕ್ಯುಲರ್ ಡೈಮೆನ್ಷನ್ಸಲ್ಲೇ ಮಾಡಬೇಕು. ಕೆಲವು ಸತಿ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಇದೆಲ್ಲ ನೋಡ್ಕೊಂಡು ನೀವು ಮಾಡಬೇಕಾಗತ್ತೆ. ಸೊ ನೀನು ಅಟ್ಲೀಸ್ಟ್ ನನಗೆ ಆ ಹೆಡ್ಡೇಕ್ ಬೇಡ. ಸೊ ಫ್ಯಾಮಿಲಿ ಜೊತೆ ಹೋಗ್ತಿರೋದು, ಲಾಸ್ಟ್ ಮೂಮೆಂಟ್ ಎಮರ್ಜೆನ್ಸಿ ಬರಬಾರ್ದು ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಅನ್ನೋ ವೆಬ್ಸೈಟಲ್ಲಿ ಮಾಡಿದೆ. ಸೊ ಇನ್ನೊಂದು ಆ್ಯಪ್ ಇದೆ, ನಿಯೋ ಆ್ಯಪ್ ಅಂತ. ಸೊ ಅದ್ರ ಮೂಲಕನೂ ನೀವು ಬೇಕಾದರೆ ಮಾಡ್ಕೊಬೋದು. ಓಕೆ, ಫಾರ್ ಹ್ಯಾಸಲ್ ಫ್ರೀ ವೀಸಾ ಬುಕಿಂಗ್ ಬೆಟರ್ ನೀವು ನಿಯೋ ಅಥವಾ ಇನ್ನೊಂದು ಯಾವುದು ಅಟ್ಲೀಸ್ಟ್ ಸರ್ವಿಸ್ ಪ್ರೊವೈಡರ್ಸ್ನ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಬೇಸಿಕ್ ಎಸೆನ್ಷಿಯಲ್ ಇಸ್ ಟ್ರಾವೆಲ್ ಇನ್ಶೂರೆನ್ಸ್. ಓಕೆ, ಸೊ ನೀವು ಬೇರೆ ಕಂಟ್ರಿ ಹೋಗ್ತಿದ್ದೀರಾ, ಸೊ ಇಫ್ ಇನ್ ಕೇಸ್ ಡಿಲೇ ಆಯಿತು ಫ್ಲೈಟಿಂದು, ಆಮೇಲೆ ಲಗೇಜ್ ಏನೋ ಡ್ಯಾಮೇಜ್ ಆಯಿತು, ಅಥವಾ ನಿಮ್ಗೆ ಅಕಸ್ಮಾತ್ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಬಂತು, ಸೊ ಫಾರ್ ಆಲ್ ದಿಸ್ ಕೇಸ್ ನೀವು ಟ್ರಾವೆಲ್ ಇನ್ಶೂರೆನ್ಸ್ ಒಂದು ಮಾಡ್ಕೊಂಡು ಹೋಗೋದು ಇಟ್ ಇಸ್ ಬೆಟರ್. ಓಕೆ, ಅದನ್ನ ಹೆಂಗೆ ಬುಕ್ ಮಾಡ್ಕೊಳೋದು? ಟ್ರಾವೆಲ್ ಇನ್ಶೂರೆನ್ಸು ಪಾಲಿಸಿ ಬಸಾರ್ ಅಂತ ಅದರಲ್ಲೆಲ್ಲ ಬುಕ್ ಮಾಡ್ಬೋದು, ಅಥವಾ ಒಂದೊಂದು ಏರ್ಲೈನ್ಸಲ್ಲೇ ಬುಕ್ ಮಾಡಬೇಕಾಗ ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಇವಾಗ ತೋರಿಸ್ತು ಅನ್ಸುತ್ತಲ್ವಾ, ನಾವು ಚೆಕ್ ಮಾಡಬೇಕಾಗ ತೋರಿಸ್ತಿತ್ತು. ಓಕೆ, ಆ್ಯಂಡ್ ಮೋಸ್ಟ್ ಬೇಸಿಕ್ ಎಸೆನ್ಷಿಯಲ್ ಇಸ್ ಯುವರ್ ಪಾಸ್ಪೋರ್ಟ್ ಆ್ಯಂಡ್ ಯುವರ್ ಆಧಾರ್ ಕಾರ್ಡ್. ಸೊ ನಿಮ್ಮ ಐಡೆಂಟಿಟಿನೇ ಅದು. ಸೊ ಅದೂ ನೀವು ಒಂದು ಡಿಜಿಟಲ್ ಆ್ಯಂಡ್ ಆಸ್ ವೆಲ್ ಆಸ್ ಒಂದು ಫಿಸಿಕಲ್ ಕಾರ್ಡ್ನ ಇಟ್ಕೊಳ್ಳಿ, ಫಿಸಿಕಲ್ ಕಾಪಿ ಇಟ್ಕೊಳ್ಳಿ. ಓಕೆ, ಆಮೇಲೆ ನಿಮ್ಮದು ಪ್ಯಾಕಿಂಗ್ದು ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ, ಏನೇನು ತೊಗೊಂಡೋಗ್ಬೇಕು. ನೆಕ್ಸ್ಟ್ ಒನ್ ಇಸ್ ಸಿಮ್ ಕಾರ್ಡ್. ಅದ್ರ ಬಗ್ಗೆ ಹೇಳು. ಸಿಮ್ ಕಾರ್ಡು ನಾನು ಕ್ಲೂಕ್ ಅನ್ನೋ ಆ್ಯಪಲ್ಲೇ ಮಾಡ್ತೀನಿ. ಸೊ ಫಿಸಿಕಲ್ ಸಿಮ್ ಅಥವಾ ಇ ಸಿಮ್ ಅಂತ ಬರುತ್ತೆ. ಸೊ ನೀವು ಇ ಸಿಮ್ ಅಂತಂದರೆ ಇಲ್ಲೇ ಬೇಕಾದ್ರೆ ಆ್ಯಕ್ಟಿವೇಟ್ ಮಾಡ್ಬೋದು, ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಆಪ್ರೇಟ್ ಮಾಡೋಕ್ಕೆ ಆಗುತ್ತೆ. ಸೊ ಇಲ್ಲ ಅಂದರೆ ನಿಮಗೆ ಫಿಸಿಕಲ್ ಸಿಮ್ ಬೇಕು ಅಂದರೆ ಆ ಪರ್ಟಿಕ್ಯುಲರ್ ಏರ್ಪೋರ್ಟ್ ಎಲ್ಲಿ ಹಿಡಿತೀರಲ್ಲ ಅಲ್ಲೇ ಒಂದು ಫಿಸಿಕಲ್ ಸಿಮ್ಮನ್ನು ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು. ಓಕೆ, ಇದೆರಡು ಬೇಡ ಅಂತಂದರೆ ನಿಮ್ಮ ಲೋಕಲ್ ಸಿಮ್ ಆಪ್ರೇಟರ್ ಇದೆಯಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ, ಅದನ್ನು ಬೇಕಾದ್ರೆ ನೀವು ಟ್ರೈ ಔಟ್ ಮಾಡ್ಬೋದು. ಮುಂಚೆನೂ ಟ್ರಾವೆಲ್ ಮಾಡೋದಕ್ಕಿಂತ ಮುಂಚೆನೂ ಈ ಸಿಮ್ ತೊಗೋಬೋದು. ಈ ಸಿಮ್ ತೊಗೊಬೋದು. ಸೊ ಇಂಡಿಯಾದಲ್ಲಿ ನೀವು ಆ್ಯಕ್ಟಿವೇಟ್ ಮಾಡ್ತೀರಾ, ಅಲ್ಲಿ ಹೋಗಿದ ತಕ್ಷಣ ಆಲ್ ನೆಟ್ವರ್ಕ್ ಎಲ್ಲ ಕನೆಕ್ಟ್ ಆಗಿರುತ್ತೆ, ಯೂಸ್ ಮಾಡ್ಬೋದು. ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ಹೇಳು. ಸೊ ಫಾರೆಕ್ಸ್ ಕಾರ್ಡು ನಿಮ್ಮದು ಮೇನ್ ಪ್ರಿಫರ್ಡ್ ಮೋಡ್ ಆಫ್ ಪೇಮೆಂಟ್ ಆಗಿ ಇಟ್ಕೊಳ್ಳಿ. ಸೊ ಫಾರಿನ್ ಕರೆನ್ಸಿನೂ ಸ್ವಲ್ಪ ತೊಗೊಂಡೋಗಿ. ಸೊ ಫಾರಿನ್ ಕರೆನ್ಸಿನ ನಾನು ಯೂಶ್ವಲಿ ಅರೌಂಡ್ 15-20% ಆಫ್ ಮೈ ಬಜೆಟ್ ನಾನು ಇಟ್ಕೊತೀನಿ. ಸೊ ಇಲ್ಲಿ ಇನ್ನೊಂದು ಬುಕ್ ಮೈ ಫಾರೆಕ್ಸ್ ಅಂತ ಒಂದು ಆ್ಯಪ್ ವೆಬ್ಸೈಟ್ ಇದೆ, ಆ್ಯಪು ಇದೆ. ಸೊ ಅದು ಮತ್ತು ನ್ಯೂ ಆ್ಯಪ್ ಅಂತ ಒಂದಿದೆ. ಸೊ ಇದೆರಡರಲ್ಲೂ ನೀವು ಬೇಕಾದ್ರೆ ನಿಮ್ಮದು ಎಷ್ಟು ಅಮೌಂಟ್ ಬೇಕೋ ಅಂದರೆ ಬೇಸ್ಡ್ ಆನ್ your ಬಜೆಟ್ 15-20% ಅನ್ನಲ್ಲ, ನೀವು ಅದರಲ್ಲಿ ಮೂಲಕ ಬುಕ್ ಮಾಡ್ಕೊಬೋದು. ಆಮೇಲೆ ನನ್ನ ಹತ್ರ 3 ಫಾರೆಕ್ಸ್ ಕಾರ್ಡ್ ಇದೆ. ಒಂದು ಬಂದ್ಬಿಟ್ಟು ನ್ಯೂ ಡಿಫ್ರೆಂಟ್ ಬ್ಯಾಂಕ್ಸ್. ಡಿಫ್ರೆಂಟ್ ಬ್ಯಾಂಕ್ಸು. SPM ಬಂದ್ಬಿಟ್ಟು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಎರಡೂ ಇದೆ. ಸೊ ನಿಮಗೆ ಅಟ್ಲೀಸ್ಟು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟ್ಸ್ನ ನೀವು ಇಟ್ಕೊಬೇಕಾಗತ್ತೆ. ಸ್ವಲ್ಪ ಕ್ಯಾಶ್ನ ಕ್ಯಾರಿ ಮಾಡಿ, ಏಕೆಂದರೆ ಕ್ಯಾಶ್ ಲೋಕಲ್ ಶಾಪ್ಸಲ್ಲಿ ಕಾರ್ಡೆಲ್ಲ ಆಕ್ಸೆಪ್ಟ್ ಮಾಡಲ್ಲ. ಒನ್ ಥಿಂಗ್, ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಇಲ್ಲಿಂದ ಬೇರೆ ಕಂಟ್ರಿಗೆ ಹೋಗ್ತಿದ್ರೆ ಸ್ವಲ್ಪ ಇಂಡಿಯನ್ ಕರೆನ್ಸಿನ ಇಟ್ಕೊಳ್ಳಿ, ಅಥವಾ ಅಲ್ಲಿಂದ ಇಲ್ಲಿಗೆ ಬರ್ತಿದ್ರೆ ಆ ಕಂಟ್ರಿದು ಕರೆನ್ಸಿ ಸ್ವಲ್ಪ ಇಟ್ಕೊಂಡ್ರೆ. ಯಾಕೆಂದರೆ ನಮಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ನಾವು ಊಟ ಅಥವಾ ಸ್ನ್ಯಾಕ್ಸ್ ಏನೋ ತಿನ್ನಬೇಕಾಗಿತ್ತು, ತುಂಬ ಹಸುವಾಗ್ತಿತ್ತು. ನಾವು ನೋಡಿದ್ರೆ ಕಾರ್ಡ್ ಕೊಟ್ಟಾಗ ಅವ್ರು ಕಾರ್ಡ್ ಅಕ್ಸೆಪ್ಟ್ ಮಾಡಲಿಲ್ಲ. ಫ್ಲೈಟಲ್ಲಿ ಒಂದ್ಸತಿ ಕಾರ್ಡ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಸೊ ನಮ್ಮ ಇಂಡಿಯನ್ ಕರೆನ್ಸಿ ಅಥವಾ ಅಲ್ಲಿ ನಾವು ಲ್ಯಾಂಡ್ ಆಗ್ತಿರೋ ಕಂಟ್ರಿದ ಕರೆನ್ಸಿ ಎರಡರಲ್ಲಿ ಯಾವ್ದಾದ್ರು ಒಂದು ಇರಬೇಕಾಗತ್ತೆ. ಅದೆರಡು ನಮ್ಮ ಹತ್ರ ಇರಲಿಲ್ಲ. ಸೊ ನಾವು ಆಸೆ ಪಟ್ಟರು ನಾವು ತಿನ್ನೋದಕ್ಕಾಗಲಿಲ್ಲ, ಹಂಗಾಗೋಯ್ತು. ಆ ಥರ ಮಾಡ್ಕೋಬೇಡಿ. ಸ್ವಲ್ಪ ಅಮೌಂಟ್ ಆದರೂ ನೀವು ಆ ಪರ್ಟಿಕ್ಯುಲರ್ ಕಂಟ್ರಿ ಕರೆನ್ಸಿನ ಕ್ಯಾರಿ ಮಾಡಿ. ಫುಲ್ ಫ್ಲೈಟು ಹಸ್ಕೊಂಡು ಬಂದ್ವಿ. ಫುಲ್ ಫ್ಲೈಟ್ ಹಸ್ಕೊಂಡು ಬಂದು ಆಮೇಲೆ ಏರ್ಪೋರ್ಟಲ್ಲಿ ರಾಗಿ ದೋಸೆ ತಿಂದ್ಬಿಟ್ಟು ಬಂದಿದ್ದೆ. ನೆಕ್ಸ್ಟ್ ಥಿಂಗ್, ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಆಯಿತು. ಆ್ಯಪ್ಸ್ ಯಾವುದದು ಇಟ್ಕೋಬೇಕು? ನಾವು ಯಾವುದೇ ಕಂಟ್ರಿಗೆ ಹೋದು ಒಂದು ಟ್ರಾವೆಲ್ ರಿಲೇಟೆಡ್ ಇರುತ್ತೆ, ಒಂದು ಫುಡ್ ರಿಲೇಟೆಡ್ ಇರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಊಬರು, ಓಲಾ ಇದ್ದಂಗೆ ಟ್ರಾವೆಲ್ ರಿಲೇಟೆಡ್. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಬಂದ್ಬಿಟ್ಟು ಫುಡ್ ರಿಲೇಟೆಡ್. ಅಲ್ಲಿ ಹೋಗೋ ಮುಂಚೆ ಆ ಲೋಕಲ್ ಆ್ಯಪ್ಸ್ ಏನಿದ್ದಾವೆ ಆ ಕಂಟ್ರಿದು ಅಂತ ನೋಡ್ಕೊಂಡು ಮತ್ತೆ ಗೂಗಲ್ ಮ್ಯಾಪ್ಸ್ ಆಫ್ಲೈನ್ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಸೊ ಅಕಸ್ಮಾತ್ ನೆಟ್ವರ್ಕ್ ಎಲ್ಲ ಸಿಗಲಿಲ್ಲ ಅಂತಂದರೆ ಆಫ್ಲೈನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಬೆಟರ್.
ನೆಕ್ಸ್ಟ್ ಥಿಂಗ್ ಸೇಫ್ಟಿ ಆ್ಯಂಡ್ ಬ್ಯಾಕಪ್ ಪ್ಲ್ಯಾನ್. ಸೇಫ್ಟಿ ಆ್ಯಂಡ್ ಬ್ಯಾಕಪ್ ಪ್ಲ್ಯಾನ್ ಬಂದು ಅದೇ ಒಂದು ಪ್ರಿಂಟೆಡ್ಡು ಒಂದು ಡಿಜಿಟಲ್ ಎಸ್ಪೆಷಲಿ ವೀಸಾ, ನಮ್ಗೆ ಇದು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ದುಬೈಗೆ ಹೋಗ್ಬೇಕಾದ್ರೆ ವೀಸಾ ಎಲ್ಲ ಪ್ರಿಂಟ್ಔಟ್ ತೆಗ್ದಿದ್ವಿ, ಬಟ್ ಹಾರ್ಡ್ ಕಾಪಿ ತೊಗೊಂಡೋಗೋದು ಮರ್ತೋಯ್ತು. ಫೋನಲ್ಲಿ ತೋರಿಸಿದ್ರು ಅವ್ರು ಬಿಡ್ತಾ ಇಲ್ಲ. ಎಲ್ಲಿ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲೇ ಇಲ್ಲ, ಸಾಫ್ಟ್ ಕಾಪಿ ಎಲ್ಲ ಬೇಡ ನಮಗೆ, ಹಾರ್ಡ್ ಕಾಪಿ ತೋರಿಸಿ, ನಿಮ್ಮ ಫೋನ್ ಯಾವಾಗ ಬೇಕಾದ್ರೂ ಸ್ವಿಚ್ ಆಫ್ ಆಗ್ಬೋದು, ಹಿಂಗೆ ನಮಗೆ ಗ್ಯಾರಂಟಿ ಕೊಡ್ತೀರಾ ಅಂತ ಸ್ವಲ್ಪ ಭಯ ಆಯಿತು. ನೆಕ್ಸ್ಟ್ ನಾವು ದುಬೈಗೆ ಹೋದಾಗ ಇಲ್ಲೇ ಸ್ಟ್ರಿಕ್ಟ್ ಮಾಡ್ತಿದ್ರೆ ಅಲ್ಲೇನು ಮಾಡ್ತಾರೆ ಅಂತ ನೋಡಿದ್ರೆ ಅಲ್ಲೇನು ಚೆಕ್ಕೇ ಮಾಡಲಿಲ್ಲ. ನನ್ನ ಪಾಸ್ಪೋರ್ಟ್ ವೀಸಾ ಫೋನಲ್ಲಿ ನೋಡ್ಬಿಟ್ಟು ಕಳಿಸ್ಬಿಟ್ರು. ಅಂದರೆ ಇಷ್ಟು ಡಿಜಿಟಲೈಸ್ಡ್ ಆದರೂ ಕೂಡ ನಾವು ಹಾರ್ಡ್ ಕಾಪಿ ತೊಗೊಂಡೋಗೋದು ಇಟ್ಸ್ ಎ ಸೇಫರ್ ಆಪ್ಷನ್. ನಿಮ್ಗೇನಾದ್ರು ಡಾಕ್ಯುಮೆಂಟ್ಸ್ ಕಳೆದೋದ್ರೂ ಯೂಸ್ ಆಗುತ್ತೆ. ಆಮೇಲೆ ಒಂದು ಎಮರ್ಜೆನ್ಸಿ ನಂಬರ್ಸ್ ಇರ್ತಾವಲ್ಲ, ಸೊ ಪೊಲೀಸು ಅಥವಾ ಆಂಬುಲೆನ್ಸ್ ಅಂತ, ಸೊ ಆ ಕಂಟ್ರಿಲಿ ಯಾವ ಎಮರ್ಜೆನ್ಸಿ ನಂಬರ್ದು ಏನು ನಂಬರ್ ಇದೆ ಅಂತಲೂ ಒಂದ್ಸತಿ ನೋಟ್ ಡೌನ್ ಮಾಡ್ಕೊಂಡಿದ್ರೆ ಬೆಟರ್ ನಿಮಗೆ. ಓಕೆ, ಸೊ ಇದೆಲ್ಲ ಮುಗೀತು. ಇಷ್ಟು ನಾವು ಹೇಗೆ ಟ್ರಿಪ್ನ ಪ್ಲ್ಯಾನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂಚೂರು ಒಂದು ಚಿಕ್ಕದಾಗಿ ಸಮರೈಸ್ ಮಾಡಿಬಿಡ್ತೀಯಾ? ಓಕೆ, ಫಸ್ಟ್ ನಾವು ಹೇಳ್ದಂಗೆ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ, ಆಮೇಲೆ ಪೀಕ್ ಸೀಸನ್, ಆಫ್ ಸೀಸನ್ ಅಂತ. ಬೇಸ್ಡ್ ಆನ್ ಯೋರ್ ಬಜೆಟ್ ಈ ಪೀಕ್ ಸೀಸನ್ಗಾರು ಹೋಗ್ಬೋದು, ಆಫ್ ಸೀಸನ್ಗಾರು ಹೋಗ್ಬೋದು. ಅದಾದಮೇಲೆ ನಮ್ಮದು ಫ್ಲೈಟ್ಸ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಗೂಗಲ್ ಫ್ಲೈಟ್ಸ್ ಮೂಲಕ ಬುಕ್ ಮಾಡ್ತೀನಿ. ಸೊ ಕಮಿಂಗ್ ಟು ಅಕೊಮಡೇಷನ್, ಅಗೋಡಾ, booking.com ಮತ್ತು Airbnb. ಆ್ಯಂಡ್ ಕಮಿಂಗ್ ಟು ನಮ್ಮದು ಹೋಟೆಲ್ಲು ಎಲ್ಲ ಲೊಕೇಶನ್ಗೂ ನಿಯರ್ ಇರೋ ಥರ ಮಾಡ್ಕೊತೇವೆ. ಆಮೇಲೆ ನನ್ನ ಪ್ರಿಫರ್ಡ್ ರೆಸ್ಟೋರೆಂಟ್ಸ್ ಬಂದ್ಬಿಟ್ಟು ಇಂಡಿಯನ್ ರೆಸ್ಟೋರೆಂಟ್ಸ್. ಸೊ ನೀವು ಬೇಕಾದ್ರೆ ಸ್ಟ್ರೀಟ್ ಫುಡ್ಸು ಟ್ರೈ ಮಾಡ್ಬೋದು. ಹಾಂ, ಆಮೇಲೆ ವೀಸಾ ಮತ್ತು ನೆಸಸರಿ ಡಾಕ್ಯುಮೆಂಟ್ಸ್ನ ಸ್ವಲ್ಪ ನೋಡಿಕೊಂಡು ಡಿಜಿಟಲ್ಲು ಮತ್ತು ಅದ್ರ ಫಿಸಿಕಲ್ ಕಾಪಿನ ತೊಗೊಂಡೋಗಿ. ಆಮೇಲೆ ನಿಮ್ಮದು ಅಟ್ರಾಕ್ಷನ್ಸು ಏನು ಪ್ಲೇಸಸ್ ಇದೆಯಲ್ಲ, ಐಟಿನರಿನ ಸ್ವಲ್ಪ ರಿಲ್ಯಾಕ್ಸ್ಡ್ ಪ್ಲೇಸಲ್ಲಿ ನೋಡ್ಕೊಳ್ಳಿ. ತುಂಬ ಓವರ್ಲೋಡ್ ಮಾಡ್ಕೊಬೇಡಿ. ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 2 to 3, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಬಡ್ಜೆಟ್ ಕಂಟ್ರೋಲಲ್ಲಿ ಇರಬೇಕು, ದಟ್ಸ್ ದ ಮೇನ್ ಥಿಂಗ್. ಬಜೆಟ್ ಕಂಟ್ರೋಲಲ್ಲಿ ಇರಬೇಕು. ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ. ದುಬೈಗೆ ಹೋದಾಗ ಏನಾಯಿತು, ನಾವು ಬುರ್ಜ್ ಖಲೀಫಾ ವಿಸಿಟ್ ಮಾಡಿದ್ದು ಲಾಸ್ಟ್ ಡೇನೋ ಅಥವಾ ಲಾಸ್ಟ್ ಬಟ್ ಒನ್ ಡೇ ಅನ್ಸುತ್ತೆ. ಆಲ್ಮೋಸ್ಟ್ ಅವಾಗ ಆಲ್ರೆಡಿ ಟ್ರಿಪ್ ಎಂಡ್ ಆಗ್ತಾ ಬಂದಿತ್ತು, ಮತ್ತೆ ಬಡ್ಜೆಟ್ ಕೂಡ ಖಾಲಿ ಆಗಿತ್ತು. ಮುಂಚೆನೆ ಬರತ್ತೆ ಹೆಂಗೆ ಪ್ಲಾನ್ ಮಾಡಿದ್ದ ಅಂದರೆ, ಬುರ್ಜ್ ಖಲೀಫಾದಲ್ಲಿ ಸಿಗೋದು ಸೇಮ್ ವ್ಯೂ, ದುಬೈ ಫ್ರೇಮಲ್ಲಿ ಸಿಗೋದು ಸೇಮ್ ವ್ಯೂ, ಬಟ್ ದುಬೈ ಫ್ರೇಮಲ್ಲಿ ಕಡಿಮೆ ಪ್ರೈಸ್ ಇರುತ್ತೆ. ಅದಕ್ಕೇ ಅಲ್ಲೇ ಬುಕ್ ಮಾಡೋಣ, ಇಲ್ಲಿ ಬೇಡ, ಬಟ್ ಹೋಗಿ ಹೊರಗಡೆ ದುಬೈ ಮಾಲೆಲ್ಲ ನೋಡಿಕೊಂಡು ಬುರ್ಜ್ ಖಲೀಫಾ ಹೊರಗಡೆಯಿಂದ ನೋಡ್ಕೊಂಡು ಬರೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಇವನ್ ಪ್ಲ್ಯಾನ್ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಅಲ್ಲಿ ಹೋದ್ವಿ, ಫ್ರೇಮಲ್ಲಿ ಆಲ್ರೆಡಿ ವ್ಯೂ ಎಲ್ಲ ನೋಡಿದ್ವಿ, ಮತ್ತೆ ಹೋದ್ವಿ ಬುರ್ಜ್ ಖಲೀಫಾಗೆ ಹೋಗಿ ಅಲ್ಲಿ ಪೇರೆಂಟ್ಸ್ ಎಲ್ಲ ಒಳಗಡೆ ಹೋಗೋಣ ಬನ್ನಿ ಅಂತಿದ್ದಾರೆ. ಅಂದರೆ ಇವ್ರಿಗೆ ಗೊತ್ತು ಬಡ್ಜೆಟ್ ಎಷ್ಟಾಗಿದೆ, ಇನ್ನು ಎಷ್ಟು ಮಿಕ್ಕಿದೆ ವಾಪಸ್ ಹೋಗೋದಕ್ಕೆ ಅಂತ ಇವನಿಗೆ ಗೊತ್ತಿತ್ತು, ನಮಗೆ ಗೊತ್ತಿಲ್ಲ ಅಲ್ಲ. ಸೊ ಬಡ್ಜೆಟ್ ಯಾಕೆ ಕಂಟ್ರೋಲ್ ಇರಬೇಕು ಅಂತ ಇವಾಗ ಹೇಳ್ತಾ ಇರೋದು. ಸ್ಟಾರ್ಟಿಂಗ್ ಖರ್ಚು ಮಾಡ್ತೀವಿ, ಆಮೇಲೆ ಟ್ರಿಪ್ ಎಂಡ್ ಆಗ್ತಾ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇವನು ಅದಾದಮೇಲೆ ಹೇಳ್ದ, ಇಲ್ಲ ಅದು ಸೇಮ್ ವ್ಯೂನೇ ಸಿಗೋದು, ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ನಮ್ಮನ್ನು ಕರ್ಕೊಂಡು ಬಂದಿದ್ದು. ಸೊ ಈ ಥರ ಆಗುತ್ತೆ, ಖುಷಿಯಿಂದ ಸ್ಟಾರ್ಟಿಂಗಲ್ಲಿ ಸ್ಪೆಂಡ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಮುಂಚೆನೇ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ಗೆ ಸ್ಟಿಕ್ ಆನ್ ಆಗಿ, ಅದು ಮೇನ್ ಥಿಂಗ್. ಎಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ನೀವು ಯಾರಾದ್ರೂ ಇಷ್ಟು ದಿನ ಪ್ಯಾಕೇಜಸ್ ಎಲ್ಲ ಹೋಗ್ತಾ ಇದ್ರೆ ನೆಕ್ಸ್ಟ್ ಟೈಮಿಂದ ಅಟ್ಲೀಸ್ಟ್ ಟ್ರೈ ಮಾಡಿ ನೀವೇ ಬುಕ್ ಮಾಡ್ಕೊಂಡು ಹೋಗೋದಕ್ಕೆ. ಸೊ ನೀವು ಒಂದ್ಸತಿ ಮನೇಲಿ ಇವಾಗ ಹೋಗ್ಲಿಲ್ಲ ಅಂದ್ರೆ ಒಂದ್ಸತಿ ಟ್ರೈ ಮಾಡ್ಬೋದು. ಸೊ ನಿಮ್ಗೆ ಒಂದ್ಸತಿ ಐಡಿಯಾ ರಫ್ ಆಗಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಟ್ರೈ ನಿಜವಲ್ಲ ಹೋಗ್ತೀರಾ ಅಂದ್ರೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ನೀವು ಒಂದಷ್ಟು ಬಡ್ಜೆಟ್ ಕೂಡ ಸೇವ್ ಮಾಡ್ಬೋದು, ಅದಂತೂ ಪಕ್ಕ. ಅವ್ರು ಕೊಡೋದ್ರಲ್ಲಿ ಎಷ್ಟೊಂದು ಸಮ್ಟೈಮ್ಸ್ ಅರೌಂಡ್ 30 to 40% ತನಕನೂ ಸೇವ್ ಮಾಡ್ಕೊಬೋದು. ನಾವಿವಾಗ ಕಮಿಂಗ್ ಟ್ರಿಪ್ದು ಎಲ್ಲ ಐಟಿನರಿ ಮತ್ತು ಬಡ್ಜೆಟ್ ಎಕ್ಸ್ಪೆನ್ಸಸ್ ಎಲ್ಲ ನಾವು ಟ್ರಿಪ್ ಮುಗಿದ್ಮೇಲೆ ಒಂದು ವ್ಲಾಗಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಟೇ ಟ್ಯೂನ್ ಫಾರ್ ದಟ್ ವಿಡಿಯೋ. ಹೌದು, ಇವಾಗಲೇ ಮಾಡಿದ್ರೆ ನಮಗೆ ಅಷ್ಟು ಕ್ಲಾರಿಟಿ ಇರಲ್ಲ ನಮಗೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಭರತ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ. ಅಷ್ಟೇ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.